ಬರ್ತೀನಿ. ನನ್ನಿಂದನೇ ಅಲ್ವಾ ನಿನ್ಗೆ ಈ ಕಷ್ಟ? ನಿನ್ಗಲ್ದೆ ಇನ್ಯಾರಿಗೋಸ್ಕರ ಕಷ್ಟಪಡ್ಲಿ ನಾನು? ವಯಸ್ಸಿಗೆ ಬಂದಿರೋ ಹುಡುಗಿ ನೀನು. ನಿನಗೆ ಮದುವೆ ಮಾಡಿ ಅತ್ತೆ ಮನೆ ಕಳಿಸ್ಬೇಕಾಗಿತ್ತು. ಕೂಲಿಗೋಸ್ಕರ ಪಕ್ಕದೂರಿಗೆ ಕಳಿಸ್ತಾ ಇದ್ದೀನಿ. ಏನೂ ಪರವಾಗಿಲ್ಲ. ಹೋಗಿ ಬರ್ತೀನಿ. ನಲವತ್ತು ವರ್ಷದ ಹಿಂದೆ ಈ ಊರು ಬಿಟ್ಟು ಹೋಗಿದ್ದ ಸೂರ್ಯವಂಶದವರು ಮತ್ತೆ ಈ ಊರಿಗೆ ಬರ್ತಾ ಇದ್ದಾರೆ. ಶಿವನಾಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲುಗಾಡಲ್ಲ. ಅಂಥದ್ರಲ್ಲಿ ನಿನ್ನ ಅನುಮತಿ ಇಲ್ಲದೆ ಇಲ್ಲೇನೂ ಕೂಡ ನಡೆಯಲ್ಲ. ಆದರೆ ಇಲ್ಲೇನೋ ನಡಿಬೋದು ಅನಿಸ್ತಿದೆ. ನಮ್ಮ ತಾತ್ನವ್ರು ಹಾಕಿರೋ ಶಾಪ ಇವತ್ತಿಗೂ ಕೂಡ ಬೇಟೆ ಆಡ್ತಿದೆ ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ಶಾಪದ ಬಗ್ಗೆ ಯಾರಿಗೂ ಗೊತ್ತಾಗ್ದಿರೋ ರೀತಿಯಲ್ಲಿ ಎಚ್ಚರದಿಂದಿದ್ದಾರೆ. ಅವರು ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ. ನಿತ್ಯ ನಿನಗೆ ನೈವೇದ್ಯ ಕೊಡೋ ಪೂಜಾರಿಯಾಗಿ ಆ ತಪ್ಪನ್ನ ಖಂಡಿಸಬೇಕಾದ ಬಾಧ್ಯತೆ ನಂದಿದೆ. ಅದಕ್ಕೆ ನಿಜ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಧ್ವಜಸ್ತಂಭ ಪುನರ್ ಪ್ರತಿಷ್ಠಾಪನೆ ಆದ ನಂತರ ಆ ಮನೆಯವರಿಗೆ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಒಳ್ಳೆಯದೇ ಆಗಲಿ ಅಂತ ಆಶೀರ್ವಾದ ಮಾಡಮ್ಮ. ಹಾ ಮೀನಾಕ್ಷಿ, ಹಾ ಈಗಷ್ಟೇ ಹೈವೇ ರೋಡಿಂದ ವಿಲೇಜ್ ರೋಡಿಗೆ ಎಂಟ್ರ್ ಆದ್ವಿ. ಹಾ ಇನ್ನು ಸ್ವಲ್ಪ ಹೊದ್ಮೇಲೆ ಊರಿಗೆ ಹೋಗ್ತೀವಿ. ಹೋದ ತಕ್ಷಣ ಫೋನ್ ಮಾಡ್ತೀನಿ. ಮಿಸ್ ಯು ಟು. ಯಾರಿಗೆ ನಾನು ಅಪ್ಡೇಟ್ಸ್ ಕೊಡ್ತಾ ಇದೆಯಾ? ಸರ್, ನನ್ನ ಮಿಸ್ಸಸ್ ಮೀನಾಕ್ಷಿಗೆ ಸರ್. ಫೇಸ್ ಯಾಕೆ ಹಾಗಿದೆ? ಸ್ವಲ್ಪ ನನಗೆ ಮನೆ ಬಗ್ಗೆ ಯೋಚನೆ. ಸ್ವಲ್ಪ ಅಲ್ಲ, ಕ್ವಿಂಟಲ್ ಗಟ್ಟಲೆ ಇರೋ ಹಾಗಿದೆ. ನನ್ನ ಹೆಂಡತಿಗೆ ಅನುರಾಗ ಅಟ್ಯಾಚ್ಮೆಂಟ್ ಜಾಸ್ತಿ ಸರ್. ನಾಣಿ, ಅದನ್ನ ಅನುರಾಗ ಅಟ್ಯಾಚ್ಮೆಂಟ್ ಅನ್ನಲ್ಲ, ಬಾಸಿಸಮ್ ಅಂತಾರೆ. ಜೊತೆಲಿರೋರ್ನ ಮ್ಯಾನೇಜ್ ಮಾಡೋದು ಅಂತಾರೆ. ಮದುವೆ ಆಗ್ತಿದ್ದೀರಲ್ಲ, ನೀವು ಅನುಭವಿಸ್ತೀರಾ? ಒಂದ್ಸರಿ ಟ್ರೈ ಮಾಡು. ಇರು. ಇನ್ನೊಂದ್ಸರಿ ಟ್ರೈ ಮಾಡು. ಬೇಡ. ಹೇಳು ನಾಣಿ. ಸರ್, ಟೈರ್ ಹೂತ್ಕೊಂಡಿದೆ ಸರ್. ಅದಕ್ಕೇನ್ ಮಾಡು ಅಂತೀಯ? ತಳ್ಳಿದ್ರೆ ಮುಂದೆ ಹೋಗುತ್ತೆ ಸರ್. ತಳ್ಳು. ಆದ್ರೆ ನಾನೊಬ್ಬನಿಗೆ ಆಗಲ್ಲ ಸರ್. ಯಾರನ್ನಾದ್ರೂ ಕರಿ. ನೋಡ್ತಾ ಇದ್ದೀನಿ, ಯಾರು ಕಾಣಿಸ್ತಿಲ್ಲ ಸರ್. ನಾನು ಏನ್ ಹೇಳೋಕ್ ಹೊರಟಿದ್ಯಾ?
ಅಂದ್ರೆ ಸರ್ ಅಂದ್ರೆ ನಾನ್ ತಳ್ಬೇಕು ಅಂತ್ಯಾ? ಅಂದ್ರೆ ಟೈಮ್ ವೇಸ್ಟ್ ಮಾಡದೆ ಬೇಗ ಊರಿಗೆ ಹೋಗ್ಬೇಕು ಅಂದ್ರೆ ತಪ್ಪೇನಿಲ್ವಲ್ಲ ಸರ್? ನಾನೇ ಈ ಹಳ್ಳಿಗೆ ಬಂದಿದ್ದೆ ಒಂದು ಟೈಮ್ ವೇಸ್ಟ್, ಬಟ್ ಇಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಅಂತ ಒಂದು ಥಾಟ್ ಬಂದಿದ್ರಿಂದ ನಾನು ಇಲ್ಲಿಗೆ ಬಂದೆ. ಇದರಿಂದ ನಿಂಗೆ ಏನು ಅರ್ಥ ಆಯ್ತು? ನಮ್ಮ ಪ್ರಾಪರ್ಟಿ ಚಂದ್ರನ ಮೇಲಿದ್ರು ಹೋಗ್ಬೇಕು ಅಂತ. ನಾನೇ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಇನ್ ಮುಂದೆ ಆದ್ರೂ ನೆಗೆಟಿವ್ ಥಾಟ್ನ ಬಿಟ್ಟು ಎಲ್ಲ ಸಂದರ್ಭದಲ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡು. ಒಂದು ವಂಡರ್ಫುಲ್ ಐಡಿಯಾ ಬಂತು ಸರ್. ಜಸ್ಟ್ ನೀವು ಮುಂದೆ ಕೂತ್ಕೊಂಡು ಸ್ಟೇರಿಂಗ್ ಹ್ಯಾಂಡಲ್ ಮಾಡಿ, ನಾನು ಡ್ರೈವರ್ ತಳ್ತೀವಿ. ನೋಡು ರಾಣಿ, ಲೈಫಲ್ಲಿ ಮುಂದೆ ಬಂದ್ರೆ ಅಚೀವರ್ ಅಂತಾರೆ, ಅದೇ ಕಾರಲ್ಲಿ ಮುಂದೆ ಕೂತ್ರೆ ಡ್ರೈವರ್ ಅಂತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ನಮ್ಮ ಕಷ್ಟ ನಾವೇ ನೋಡ್ಕೋಬೇಕು. ಎಷ್ಟು ದೂರ ನೋಡಿದ್ರು ಒಂದು ನೋಣನೂ ಕಾಣ್ತಿಲ್ಲ. ಈ ಕಾರನ್ನ ಹೆಂಗಪ್ಪ ತಳ್ಳೋದು? ಈಗ ನನ್ನ ಕಾಪಾಡೋ ದೇವ್ರು ಎಲ್ಲಿಂದ ಬರ್ತಾರೋ? ಎಲ್ಲ ಸಾಮ್ರಾಣಿ, ಗಂಗಾ ಏನ್ ಮಾಡ್ತಿರ್ತಾಳೆ? ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಏನ್ ತಮಾಸೆನಾ? ಹಿಂಗಂದ್ರೆ ಹೆಂಗಣ್ಣ? ನಾನಿಲ್ಲಿ ಡ್ರೈವಿಂಗ್ ಮಾಡ್ತಿದ್ದೀನಿ, ಗಂಗಾ ಏನ್ ಮಾಡ್ತಿರ್ತಾಳೆ ಅಂತ ನನ್ಗೇನ್ ಗೊತ್ತು? ಅಣ್ಣ, ನನ್ಗೊಂದು ಡೌಟು. ಏನ್ಲಾ ಅದು? ಗಂಗನ್ನ ಅಷ್ಟು ಬೇಡ್ಕೊಂಡ್ ಕೆಲ್ಸ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ವಿಷಯ? ಮುಹೂರ್ತಕ್ಕೆ ಕಂಡ್ಲಾ? ಏನಾ ಮುಹೂರ್ತ? ಅಲ್ಲಿ ನಡೆಯೋದು ಡೆಕೋರೇಷನ್ ಮಾತ್ರ ಅಲ್ಲ, ನಮ್ಮಿಬ್ರು ಮಧ್ಯ ಮುಹೂರ್ತ ಕೂಡ. ಅದೇ ಏನ್ ಮುಹೂರ್ತ ಅಂತ? ನಿನಗೆ ಯಾಕ್ಲಾ ಅವೆಲ್ಲ? ಮೊದಲು ದಾರಿ ನೋಡ್ಕೊಂಡು ಓಡಿಸು. ಏನೇ ಗಂಗಾ, ಡಲ್ ಆಗಿದೆಯಾ? ಏನಿರುತ್ತೆ, ಆ ಶೀಟಿಗಳು ಊರವ್ರ ದುಡ್ಡು ತಗೊಂಡು ಹೋದ್ಲಲ್ಲ, ಅದ್ರ ಜೊತೆ ಇವಳು ನಗುನು ತಗೊಂಡು ಹೋಗಿದ್ದಾಳೆ. ಇಡೀ ದಿನ ಪಟಪಟ ಅಂತ ಮಾತಾಡ್ತಾ ಇದ್ದಿದ್ ನೀನು ಹೀಗ್ ಮೌನವಾಗಿದ್ರೆ ನೋಡಕ್ಕಾಗಲ್ವೇ? ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ಹೋಗಿದ್ದ ದುಡ್ಡು ವಾಪಸ್ ಬರುತ್ತಾ? ಸುಮ್ಮನೆ ಇರು. ನಾನು ಯೋಚನೆ ಮಾಡ್ತಿರೋದು ಹೋಗಿರೋ ದುಡ್ಡಿಗಲ್ಲ, ನಮ್ಮಮ್ಮನ ಹೇಗ್ ಕಾಪಾಡ್ಕೊಳ್ಳಿ ಅಂತ. ನಮ್ಮಮ್ಮನ ಆಪರೇಷನ್ಗೆ ತುಂಬಾ ದುಡ್ಡು ಬೇಕು. ಹೇಗಾದ್ರೂ ಮಾಡಿ ಆ ದುಡ್ಡು ಸಂಪಾದನೆ ಮಾಡ್ಬೇಕು. ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಮ್ಮ ಇಲ್ದಿರೋ ಲೋಕದಲ್ಲಿ ನಾನು ಅನಾಥೆಯಾಗಿ ಬದುಕೋಕ್ಕಾಗಲ್ಲ. ಸುಮ್ಮನಿರೇ ಗಂಗಾ, ನಿಮ್ಮಮ್ಮನ್ ಏನೂ ಆಗಲ್ಲ. ದೇವ್ರು ಯಾವುದೋ ಒಂದು ರೂಪದಲ್ಲಿ ನಿನಗೆ ಸಹಾಯ ಮಾಡ್ತಾನೆ. ಮೀನಾಕ್ಷಿ, ಇನ್ನೂ ಊರಿಗೆ ಹೋಗ್ಲಿಲ್ಲ ಮೀನಾಕ್ಷಿ. ಏನಾಯ್ತು ಅಂದ್ರೆ ಕಾರ್ ಟೈರು ಮಣ್ಣಲ್ಲಿ ಊದ್ಕೊತ್ತು, ನಾನು ರೋಡಲ್ಲಿ ನಿಂತಿದ್ದೀನಿ. ಮೀನಾಕ್ಷಿ, ನನಗೆ ಯಾವುದೋ ಆಟೋ ಸೌಂಡ್ ಕೇಳಿಸ್ತಾ ಇದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ನಾನು ಮಾಡ್ತೀನಿ ಇರು. ಸರ್ 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 ಗ್ಲಾಸ್ ಬ್ರೇಕ್ ಮಾಡ್ಬೇಕು ಅನ್ಕೊಂಡ್ಯಾ? ಇಲ್ಲ ಸರ್, ಒಂದು ಆಟೋ ಬರ್ತಿದೆ, ಆ ವಿಷಯ ನಿಮ್ಗೆ ಹೇಳೋಣ ಅಂತ. ಅಂದ್ರೆ ಆಟೋದಲ್ಲಿ ಹೋಗೋಣ ಅಂತಿದ್ಯಾ? ಇಲ್ಲ ಸರ್, ಜಸ್ಟ್ ಇನ್ಫಾರ್ಮೇಶನ್ ಪಾಸ್ ಮಾಡೋಣ ಅಂತ. ಫೋನ್ ಮಾಡಿ ಮನೆಯವ್ರು ಕೂಡ ಹೇಳ್ಬಿಡು. ಆಲ್ರೆಡಿ ಫೋನ್ ಮಾಡಿ ಹೇಳಿದೆ ಸರ್. ನಾಣಿ, ಸಾರಿ ಸರ್. ಆಟೋ ನಿಲ್ಸಿ ನಿಲ್ಸಿ ನಿಲ್ಸಿ. ಓಲ್ಡ್ ಆನ್. ಯಾರ್ಲಾ ಇವನು? ಕೈ ಕಟ್ಕೊಂಡು ಮಂಗಂತರ ಅವನೇ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಿದು ರೋಡ್ ಮಧ್ಯ ಕುಣಿತಿದ್ಯಲ್ಲ, ಲಿಫ್ಟ್ ಬೇಕಿತ್ತಾ? ಎಲ್ಪ್ ಬೇಕಾಗಿತ್ತು. ನಮ್ ಕಾರ್ ಟೈರ್ ಮಣ್ಣಲ್ಲಿ ಊದ್ಕೊಂಡಿದೆ, ನೀವು ಸ್ವಲ್ಪ ತಳ್ಳಬೇಕಿತ್ತು. ಪಕ್ಕದೂರಲ್ಲಿ ಕೆಲಸ ಐತೆ, ನಾವ್ ಹೋಗ್ಬೇಕು. ಕಾರ್ನಲ್ಲಿ ನಮ್ ಬಾಸ್ ಇದಾರೆ. ಆಟೋನಾಗೆ ನಮ್ ಜನ ಅವ್ರೆ. ಅವ್ರು ಬೇಡ, ನೀವು ತಳ್ಳಿದ್ರೆ ಸಾಕು. ನಮಗಷ್ಟು ಟೈಮ್ ಇಲ್ಲ. ಜಲ್ದಿ ಗುಡಿಗೆ ಹೋಗಿ ಏರ್ಪಾಡು ಮಾಡಿದ್ರೆ ನಮ್ ಕಾಂಟ್ರಾಕ್ಟ್ ಹೋಯ್ತದೆ. ಇರಿ ನೀವ್ ಹೇಳ್ತಿರೋದು ದೇವಿಪುರ ಗುಡಿನ? ಆ ಗುಡಿಲಿರೋ ಪ್ರೋಗ್ರಾಮು ನಮ್ ಬಾಸ್ದೆ. ನಿಮ್ಗೆ ದುಡ್ಡು ಕೊಡೋದು ನಮ್ ಬಾಸೇ. ಮುಂಚೆನೆ ಹೇಳಕ್ಕಿಲ್ವಾ? ಲೇ ಬರ್ರಲೇ ಸಾರ್, ನಾನ್ ಬಾಲು. ನಿಮ್ ಹೂವಿನ ಕಾಂಟ್ರಾಕ್ಟ್ ನಾನೇ ತಗೊಂಡಿರೋದು. ಸರ್, ನಾನು ಸಾಮ್ರಾಣಿ, ಹೊಗೆ ಹಾಕ್ಲಾ? ಸರ್, ನಾನು ಟಿಕೆಟ್ ಒಂದು ಶೋ ತೋರಿಸ್ಲಾ?
ಸರ್ ಗೋಲಿ ಸೋಡಾ ಬೇಕಾ ಸರ್? ಏಯ್ ಬನ್ನಿ ಬನ್ನಿ ಈ ಕಡೆ. ಸಾರಿ ಸರ್, ನಾನು ನೋಡ್ಕೋತೀನಿ ಸರ್. ಏಯ್ 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 ಸುಮ್ಮನೆ ಮೈ ಮೇಲೆ ಬೀಳ್ತೀರಲ್ಲ. ಸರಿ ತಳ್ಳ್ರಿ. ಒಂದ್ ನಿಮಿಷ. ಅಣ್ಣ ಕಾರ್ಡ್ 9 ಶುಭ ಸೂಚನೆ. ಒಂದ್ ಸಿಪ್ ತಗೊಳ್ಳೋಣ. ಇಫ್ ಯು ಡೋಂಟ್ ಮೈಂಡ್, ಇದಕ್ ಮುಂಚೆ ನೀವು ಭಜನೆ ಮಂಡಳಿ ಕೆಲಸ ಮಾಡ್ತಿದ್ರಾ? ಹೌದಣ್ಣ, ನಿಮ್ಗೆ ಗೊತ್ತು? ಇವನ್ನ ಸುಮ್ಮನೆ ಹೊಗಳ್ತಿದ್ದೀರಲ್ಲ. ನಾವೇನಾದ್ರೂ ಅಂತೀವಿ, ನೀನ್ ತಳ್ಳಣ. ಅದ್ಯಾಕ್ರ ನೀವು ತಳ್ಳಕ್ಕಿಲ್ವಾ? ನಾವು ನಿಮ್ಗೆ ಮಾತ್ರ ಅಷ್ಟೇಂಟು. ಈಗ ನಾನು ಒಬ್ನೇ ತಳ್ಬೇಕಾ? ಜೊತೆಗೆ ನಾವ್ ಇರ್ತೀವಲ್ಲ, ತಳ್ಳಣ. ಅಯ್ಯನ್ನ. ತಳ್ಳಿ ತಳ್ಳಿ ಐಸ, ಜೋರಾಗಿ ತಳ್ಳಿ ಐಸ, ಮುಂದೆ ತಳ್ಳಿ ಐಸ, ಇನ್ನು ತಳ್ಳಿ ಐಸ. ಯಪ್ಪ, ಇದೇನ್ ಕಾರ ಕಾಂಕ್ರೀಟ್ ಗೋಡೆನಾ? ಎಷ್ಟು ತಳ್ಳಿದ್ರು ಅಲ್ಲಾಡ್ತಾನೆ ಇಲ್ಲ. ಇನ್ನೊಂದ್ಸಲಿ ಟ್ರೈ ಮಾಡೋಣ ಪ್ಲೀಸ್. ತಳ್ಳಿ. ನಿನ್ ಮನೆ ಹಾಳಾಗೋಗ. ತಳ್ಳಿ ತಳ್ಳಿ ಐಸ, ಜೋರಾಗಿ ತಳ್ಳಿ ಐಸ, ತಳ್ಳಿ ತಳ್ಳಿ ಐಸ, ಜೋರಾಗಿ ತಳ್ಳಿ ಐಸ, ತಳ್ಳಿ ತಳ್ಳಿ ಐಸ, ಜೋರಾಗಿ ತಳ್ಳಿ ಐಸ. ಲೇ ನಿಂತಿದ್ರಲ್ಲ ತಳ್ರು. ಮತ್ತೆ ಹೇಳಕ್ಕಾಗಲ್ಲ, ನಾವು ನಿಮ್ಮ ಮಾರ್ಗದರ್ಶನ ಕಾರಣ. ಏನ್ ಸರ್, ನಿಮ್ ಸಾರಿಗೆ ಇಳ್ಕೊಳಕ್ ಹೇಳಿ. ಅವ್ರು ಬರಲ್ಲ. ಯಾಕೆ? ಅದು ಒಂದು ದೊಡ್ಡ ಸ್ಟೋರಿ. ನಿನಗೆ ಅರ್ಥ ಆಗಬೇಕು ಅಂದರೆ ನಾನು ಫಸ್ಟಿಂದ ಹೇಳಬೇಕು. ಮಂದೇನ್ ಮಾಡೋದು? ಪ್ಲೀಸ್ ನಿನ್ನ ಕೈ ಮುಗಿತೀನಿ, ಬಾ ಇನ್ನೊಂದ್ಸರಿ ತಳ್ಳು. ನನ್ನ ಕೈಲಿ ಆಗಕ್ಕಿಲ್ಲಪ್ಪ. ಹಾಗಾದ್ರೆ ಯಾರನ್ನಾದ್ರೂ ಕರಿಯಯ್ಯ. ಲೇ ಸಾಮ್ರಾಣಿ, ಗಂಗನ್ ಕರೀಲ. ಆಯ್ತು. ಗಂಗಾ, ಅಣ್ಣ ಕರಿ ಅಂದ್ರು. ಅವನ್ನೇ ಬರಕ್ ಕೇಳು. ಅಣ್ಣ ನಿನ್ನೆ ಬಾ ಅಂತವಳೆ. ಯಾಕೆ ಅವ್ನು ಕರೆದ್ರೆ ಬರಕ್ಕಾಗಲ್ವಾ? ನಾನೇ ಕರಿಬೇಕಾ? ಕೆಲ್ಸ ಏನ್ ಹೇಳು? ಕಾರ್ ತಳ್ಬೇಕು. ಹೂ ಕಟ್ಟೋದಷ್ಟೇ ನನ್ ಕೆಲ್ಸ. ನೀನ್ ಕಟ್ಟೋ ಹೂವು ಕಾಸು ಕೊಡೋರ್ ಕಾರೇ ಅಲ್ಲಿ ಊತೋಗಿರೋದು. ನಂಗ್ ದುಡ್ಡು ಕೊಡೋನೆ ನೀನು. ಈಗ ಬತ್ತೀಯೋ ಇಲ್ವೋ? ದುಡ್ಡು ಕೊಟ್ರೆ ಬರ್ತೀನಿ. ಏನೋ ಕಾರ್ ತೊಳಕ್ಕೂ ದುಡ್ಡ? ತಳ್ತಿದ್ರು ಕಾರ್ ಹೋಗೋಕೆ ದುಡ್ಡು ಕೊಡಲ್ವಾ? ಡೀಸೆಲ್ ಪೆಟ್ರೋಲ್ಗೆ ಅಂತ. ಎಷ್ಟು? 1000. 100? 1 ಲೀಟ್ರ್ ಪೆಟ್ರೋಲ್ ಬರ್ತದ ಕಣೆ. ಹಾಕಿದ್ರೆ 10 ಕಿಲೋಮೀಟರ್ ಮೇಲೆ ಹೋಯ್ತದೆ. ಹಾಗಾದ್ರೆ ಹೋಗ್ಲಿ. ನಾಣಿ ಬರ್ತೀನಿ ಸರ್. ಸರ್ ಯಾಕೆ ಲೇಟು? ಅದು ಎಕ್ಸ್ಟ್ರಾ ಮ್ಯಾನ್ ಪವರ್ಗೋಸ್ಕರ ಸರ್. ಯಾರನ್ನೋ ಕರ್ಕೊಬರ್ತಿದ್ದಾರೆ ಸರ್. ಸುಮ್ಕಿರ್ಲ, ನಿನ್ಗೂ ನಿಮ್ ಸಾಮ್ರಾಣಿಗೂ. ಓ ಬೇಡ್ವಾ? ಇದು ಚೆನ್ನಾಗೈತೆ. ತಗ ಬಾ. ಬರಲ್ಲ. ದುಡ್ಡು ಕೊಟ್ನಲ್ಲ. ರೆಸ್ಪೆಕ್ಟ್ ಅಲ್ಲಿ. ಇನ್ನೇನು ಕೊಡ್ಲೇಬೇಕು. ಬನ್ನಿ ಗಂಗಮ್ಮನವ್ರೇ. ಅದು ಬಾ. ಇಲ್ಲೇ ಯಾಕೆ ಬರ್ತೀರಾ? ಮುಂದೆ ತಳ್ಳಿ. ತಳ್ಳಿ ತಳ್ಳಿ ಐಸ, ಮುಂದೆ ತಳ್ಳಿ ಐಸ.
ಗಂಗಾ ಅಂದ್ರೆ ಚೆನ್ನಾಗಿ ತಿಂದು ತಿಂದು ಬೆಳೆಯೋದಲ್ಲ, ಇರ್ಬೇಕು. ಹೈ ಛೀ, ಆ ತಳ್ಳಿದ ಹುಡುಗಿಯಲ್ಲಿ ಅಲ್ಲಿ ನೋಡ್ರಿ ಒಯ್ತಾವಳೆ. ಎಷ್ಟು ಈಸಿಯಾಗಿ ಕಾರ್ ತಳ್ಬಿಟ್ಲು. ಏನ್ ಪವರ್ ಆ ಹುಡುಗಿದು. ಹಾ ಜೋರಾಗಿ ಹೇಳ್ಬೇಡಿ ಸಾರ್, ಹೋಗ್ಲಿದಕ್ಕೂ ದುಡ್ಡು ಕೇಳ್ತಾಳೆ. ಇರೋ, ಆ ಹುಡುಗಿಗೆ ಲಕ್ಷ ಕೊಟ್ರು ತಪ್ಪಿಲ್ಲ. ನಾಣಿ. ಸರ್ ಬರ್ತೀನಿ ಸರ್. ಇಲ್ಲಿ ನೋಡು, ಆ ಹುಡುಗಿಗೆ ನಮ್ಮ ಸಾರ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳು. ಬರ್ತೀನಯ್ಯ. ಕಷ್ಟಪಟ್ಟಿದ್ ನಾನು ಫಲ ಅವಳಿಗೋಯ್ತಲ್ರೋ. ಕುದುರೆನೇ ಅಣ್ಣ, ಕತ್ತೆನೆ. ಕುದುರೆ ಸವಾರಿಗಣ, ಕತ್ತೆ ಕೆಲ್ಸಕ್ಕಣ. ನಿಲ್ಲಿಸ್ರೋ, ನಾನು ಕುದುರೆನಾ ಕತ್ತೆನಾ? ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಇನ್ನು ಮೇಲೆ ಇವ್ರು ನನ್ನ ಬೈತಾವ್ರ. ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟು ಹಾಗಾಗ್ಲಿ. ಶಾಪಕ್ಕೆ ಹೆದ್ರಿ ಇಲ್ಲಿಂದ ಹೋದ್ವಿ. ಶಾಪ ವಿಮೋಚನೆ ಆಗ್ಬೋದು ಅನ್ನೋ ಆಸೆಯಿಂದ ಬಂದಿದ್ದೀವಿ. ನೀರಲ್ಲಿ ಹಾಕ್ತೀಯೋ ಹಾಲಲ್ಲಿ ಹಾಕ್ತೀಯೋ, ನಿನ್ ಮೇಲೆ ಭಾರ ಹಾಕ್ತಿದ್ದೀನಿ ತಾಯಿ. ಇದೇನಾ ನಮ್ಮನೆ? ಹೌದು, ಇದೇ ಮನೆಯಲ್ಲೇನೆ ನಮ್ಮ ಪೂರ್ವಜರಿದ್ದಿದ್ದು. ಅಂದ್ರೆ ನೀನು ಈ ಮನೇಲಿ ಹುಟ್ಟಿ ಬೋರ್ಡರ್ ಹಾಕೊಂಡಿದ್ದು? ನೋಡೋಕೊಳ್ಳೆ ಹಳೆ ಮನೆ ತರ ಇದೆ. ಇಲ್ಲಿ 2 days ಇರ್ಬೇಕಾ? ಏನ್ ಕರ್ಮಾನಪ್ಪ. ಜನಾರ್ದನ್, ಜೈಯಲ್ಲಿ ನಮ್ ಹಿಂದೆನೆ ಬಂದ್ರಲ್ಲ ಜೈ, ಯಾಕಿಷ್ಟು ಲೇಟ್ ಆಯ್ತು? ಕಾರ್ ಟೈರು ಮಣ್ಣಲ್ಲಿ ಊದ್ಕೊಂಡಿತ್ತು, ಅದಕ್ಕೆ ಲೇಟ್ ಆಯ್ತು ಸರ್. ಹೌದಾ? ಎಲ್ಲಿ? ಊರು ಎಂಟ್ರೆನ್ಸ್ ಹತ್ರ ಮೇಡಮ್. ಜೈ, ನಿನ್ಗೇನೂ ಆಗಿಲ್ಲ ಅಲ್ವಾ? ನಥಿಂಗ್ ಅಜ್ಜಿ. ಇದೇನಾ ನಮ್ಮ ಪ್ಯಾಲೇಸ್? ಹೌದಪ್ಪ, ತಲೆಮಾರಿನ ನಮ್ಮ ಪೂರ್ವಿಕರು ಇದ್ದಂತ ಮನೆ. ನೈಸ್. ಅಮ್ಮ ನಮಸ್ಕಾರನಮ್ಮ. ನಮಸ್ಕಾರ. ಪ್ರಯಾಣ ಚೆನ್ನಾಗಾಯ್ತಾ ಅಮ್ಮ? ನೀವು ಬರ್ತಿರಲ್ವೋ ಅಂತ ಭಯ ಇತ್ತು. ಆದ್ರೆ ಅನ್ಕೊಂಡಿದ್ದಕ್ಕಿಂತ ಮೊದಲೇ ಬಂದ್ರಿ, ಸಂತೋಷ ಆಯ್ತಮ್ಮ. ಅಮ್ಮ ಅವ್ರ ಆಜ್ಞೆ ಆದ್ಮೇಲೆ ಬರ್ದೆ ಹೇಗಿರೋಕ್ಕಾಗುತ್ತೆ? ಅಮ್ಮನೇ ಕರ್ಸ್ಕೊಂಡಿದ್ದಾಳೆ. ನೀವು ಬರ್ತಿರೋ ಇಲ್ವೋ ಅಂತ ನಿಮಗೋಸ್ಕರ ಏನೂ ವ್ಯವಸ್ಥೆ ಮಾಡ್ಲಿಲ್ಲಮ್ಮ. ಏನು ಪರವಾಗಿಲ್ಲ, ನಮ್ಮ ಮನೆ ಇದೆಯಲ್ಲ, ಇಲ್ಲೇ ಇರ್ತೀವಿ. ತುಂಬಾ ದಿನದಿಂದ ಶುಭ್ರ ಮಾಡ್ದೆ ಮನೆ ಎಲ್ಲ ಧೂಳಾಗಿದ್ಯಮ್ಮ. ಇಲ್ಲಿರಕ್ಕಾಗಲ್ಲ, ನಮ್ಮನೆಗೆ ಬನ್ನಿ. ಗುಡ್ ಐಡಿಯಾ ಅಜ್ಜಿ, ಅವ್ರ ಮನೆಗೆ ಹೋಗೋಣ. ಇಲ್ಲ, ನಾವ್ ಈ ಮನೇಲೇ ಇರ್ಬೇಕು. ಯಾರಾದ್ರೂ ಕೆಲ್ಸದವ್ರನ್ನ ಕಳ್ಸಿ ಶುದ್ಧ ಮಾಡೋಕ್ ಹೇಳಿ. ಸರಿನಮ್ಮ, ಈಗಲೇ ಕಳಿಸ್ತೀನಿ. ಕ್ಲೀನ್ ಮಾಡೋರು ಬರೋರ್ಗು ನಾವ್ ಯಾಕೆ ಹೊರಗಡೆ ವೇಟ್ ಮಾಡ್ಬೇಕು? ಒಳಗೆ ಹೋಗೋಣ ಬನ್ನಿ.